ರಾಷ್ಟ್ರೀಯ ನಾಯಕರು ಯಾರಾದರೂ ಸಾಕಷ್ಟು ಅಕ್ರಮಗಳು ನಡೆದಿದ್ದು ಎಸ್ಪೆಷಲಿ ಕರ್ನಾಟಕದಲ್ಲಿ ಅನ್ನುವಂತ ಆರೋಪವನ್ನು ಈಗ ನೋಡಪ್ಪ, ನಾನು ನಾಳೆ ಅವ್ರಿಗೆ ಹೇಳ್ತೀನಿ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಹೇಳಿ ಟಿವಿಗೆ, ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಪ್ರಿಯಾಂಕೋ, ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರು ನಾವು ಬರ್ತೀವಿ ಡಿಬೇಟ್ ಮಾಡಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡಲಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಲಿ. ಆದರೆ ಬಡ ಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿತ್ತಲ್ಲ, ಅದಕ್ಕೆ ಯಾರು ಕೊಡೋರು? 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತಿದ್ವಿ ನಾವು. ಹಂಗಾರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವ್ರನ್ನೆಲ್ಲ ಒಳಗಡೆ ಹಾಕಲಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆಲ್ಲ ನಾವು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. ನಾವು ರಾಷ್ಟ್ರೀಯ ನಾಯಕರು ಯಾರು ಭಾಗಿಯಾಗ್ತಾರೆ? ರಾಷ್ಟ್ರೀಯ ನಾಯಕರು ಯಾರು? ಇವರು ಸುರ್ಜೇವಾಲಾ, ಇದು ಈಗ ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕರಲ್ವಾ? ನಾನು ಹಳ್ಳಿ ನಾಯಕ ಅಲ್ವಾ? ನಡೀರಿ ಸರ್. ಸರ್ ಈಗ 26 ನಿಗಮಗಳದ್ದು ಇವತ್ತು ಅವಧಿ ಮುಗಿಯುತ್ತೆ. ಅವ್ರಿಗೆ DPR ಇಂದ ಶಾಸಕರು ಅವಧಿ ಮುಗಿದಿದೆ ಸರ್. ಅವ್ರಿಗೆ DPR ಇಂದನೂ ಮತ್ತೆ ಆಗಿಲ್ಲ. 2 ವರ್ಷ ಅಥವಾ ಇನ್ನೊಂದು ಆದೇಶ ಬರುವವರೆಗೂ ಅಂತ ಹೇಳಿದೀವಿ. ಇನ್ನ ಆದೇಶ ಹೊರಡಿಸೋವರೆಗೂ ಅವ್ರ ಕೆಲಸ ಅವರು ಮಾಡ್ತಾರೆ. ಇದು ಪಕ್ಷದ ತೀರ್ಮಾನ. ರಾಷ್ಟ್ರೀಯ ನಾಯಕರು ಯಾರಾದರೂ ಸಾಕಷ್ಟು ಅಕ್ರಮಗಳು ನಡೆದಿದ್ದು ಎಸ್ಪೆಷಲಿ ಕರ್ನಾಟಕದಲ್ಲಿ ಅನ್ನುವಂತ ಆರೋಪವನ್ನು ಈಗ ನೋಡಪ್ಪ, ನಾನು ನಾಳೆ ಅವ್ರಿಗೆ ಹೇಳ್ತೀನಿ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಹೇಳಿ ಟಿವಿಗೆ, ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಪ್ರಿಯಾಂಕೋ, ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರು ನಾವು ಬರ್ತೀವಿ ಡಿಬೇಟ್ ಮಾಡಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡಲಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಲಿ. ಆದರೆ ಬಡ ಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿತ್ತಲ್ಲ, ಅದಕ್ಕೆ ಯಾರು ಕೊಡೋರು? 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತಿದ್ವಿ ನಾವು. ಹಂಗಾರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವ್ರನ್ನೆಲ್ಲ ಒಳಗಡೆ ಹಾಕಲಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆಲ್ಲ ನಾವು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. ನಾವು ರಾಷ್ಟ್ರೀಯ ನಾಯಕರು ಯಾರು ಭಾಗಿಯಾಗ್ತಾರೆ? ರಾಷ್ಟ್ರೀಯ ನಾಯಕರು ಯಾರು? ಇವರು ಸುರ್ಜೇವಾಲಾ, ಇದು ಈಗ ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕರಲ್ವಾ? ನಾನು ಹಳ್ಳಿ ನಾಯಕ ಅಲ್ವಾ? ನಡೀರಿ ಸರ್ ಈಗ 26 ನಿಗಮಗಳದ್ದು ಇವತ್ತು ಅವಧಿ ಮುಗಿಯುತ್ತೆ. ಅವ್ರಿಗೆ DPR ಇಂದ ಶಾಸಕರು ಅವಧಿ ಮುಗಿದಿದೆ ಸರ್. ಅವ್ರಿಗೆ DPR ಇಂದನೂ ಮತ್ತೆ ಆಗಿಲ್ಲ. 2 ವರ್ಷ ಅಥವಾ ಇನ್ನೊಂದು ಆದೇಶ ಬರುವವರೆಗೂ ಅಂತ ಹೇಳಿದೀವಿ. ಇನ್ನ ಆದೇಶ ಹೊರಡಿಸೋವರೆಗೂ ಅವ್ರ ಕೆಲಸ ಅವರು ಮಾಡ್ತಾರೆ. ಇದು ಪಕ್ಷದ ತೀರ್ಮಾನ.